ಲಲಿತವ ಸರಿತವ ಅಡುಗೆ ಆತಾಗಲೇ ಅದು ಅಮ್ಮರ ಅಡುಗೆ ಮಾಡಾಕೊಂತೀವಿ ಅದಿರಲಿ ಅಂದಂಗೆ ನಮ್ಗೊಂದು ವಿಷಯ ಗೊತ್ತಾತ್ರಿ ಅದನ್ನು ನಿಮ್ಮ ಹತ್ರ ಹೇಳೋಣ ಅಂತ ಬಂದ್ವಿ. ಹೌದಾ ಹೇಳವ ಏನನ್ನದು ಅಮ್ಮರ ಅಂದಂಗೆ ಅತ್ತಿಯರು ಎಲ್ಲದರಿ? ನಿಮ್ಮ ಅತ್ತೆನ ನಿಮ್ಮ ಅತ್ತಿ ಮತ್ತಕ್ಕೆ ನಿಮ್ಮ ಸಣ್ಣ ಅತ್ತಿ ಇಬ್ಬರು ಕೋಣೆಗೆ ಮಕ್ಕೊಂಡಿರ್ಬೋದಂತ ಅನಿಸ್ತೈತಿ. ಯಾಕವ್ವ ಏನಾತು? ಅದು ಅಮ್ಮರ ನಾವು ಮದ್ವೆಗೆ ಹೋಗಿಲ್ಲಲ್ರಿ, ಅದಕ್ಕೆ ಅತ್ತೆಯರು ನಿಮ್ಗೆ ಕಾಲು ಮುರಿದೈತಿ, ಬಾತ್ರೂಮ್ನಾಗ ಸ್ನಾನಕ್ಕೆ ಹೋಗೋ ಮುಂದೆ ಕಾಲು ಮುರಿದು ನಡೆಯೋಕೆ ಬರೋವಲ್ದು, ಅದಕ್ಕೆ ಒಂದು ವಾರ ಡಾಕ್ಟ್ರು ರೆಸ್ಟ್ ಮಾಡಕ್ಕೆ ಹೇಳಾರ ಅಂತಂದು ಅವ್ರ ಮುಂದೆಲ್ಲ ಹೇಳಾರ್ರಿ ಅತ್ತೆಯರ. ಅದಕ್ಕೆ ಅತ್ತೆಯರು ನಿಮ್ಗೆ ಮ್ಯಾಲೆ ಎದ್ದಳಾಕ ಬಿಡವಲ್ರಿ, ಇದ್ದಲ್ಲೇ ಎಲ್ಲನೂ ತಂದು ಕೊಡ್ಲೇನ ಹಂಗೆ ಹಿಂಗೆ ಅನ್ನಕುಂತಾರಿ. ಲಲಿತವ ಏನು ಹೇಳಾಕುಂತಿದ್ದಿ ನೀನು? ಹ್ಞೂ ರೀ ಅತ್ತೆರ, ನಿಮಗೆ ಆರಾಮಿಲ್ಲ ಅಂತ ಅವ್ರು ಬೀಗ್ರ ಮುಂದೆಲ್ಲ ಹೇಳಾರಿ ಅತ್ತೆರ. ಅದು ಅಲ್ಲದೆ ನಿಮ್ಗೆ ಕಾಲು ಮುರಿದು ಹೋಗೈತಿ, ನಡೆಯೋಕೆ ಬರೋಂಗಿಲ್ಲ ಒಂದು ವಾರ, ಅದಕ್ಕೆ ನಿಮ್ಮನ್ನು ನೋಡ್ಕೊಳಕಂತ ನಾವೆಲ್ಲರೂ ಮನೆಯಾಗದೀವಿ ಅಂತಂದು ಈಗ ಬೀಗ್ರ ಮುಂದೆ ಹೇಳಾರಿ ಅತ್ತೆರ. ಅಮ್ಮರ ಈಗ ಹೇಳ್ರಿ, ನೀವೇ ಹೇಳ್ರಿ ಈಗ ಏನು ಮಾಡ್ಬೇಕು? ಈಗ ಅವ್ರ ಬೀಗ್ರ ಮುಂದೆ ನಮ್ಮ ಅತ್ತಿ ಮರ್ಯಾದೆ ತೆಗೆದು ಬಿಡೋಣ, ಯಾಕ್ರಿ ಅತ್ತೆರ ಹಿಂಗೆ ಮಾಡಿದ್ರೆ ಹಂಗೆ ಅಂತ ಕೇಳೋಣ ಅಂತಂದ್ರೆ ಲಲಿತವ ಬಿಡವಳ್ಳು, ಬೇಡ ನಮ್ಮ ಮನೆ ಮರ್ಯಾದೆ ಹೋಗೈತಿ, ಹಂಗೆ ಹೋಗೈತಿ ಹಿಂಗೆ ಹೋಗೈತಿ ಅನ್ನಕೊಂತಾರ. ನೀವೇ ಹೇಳ್ರಿ ಅಮ್ಮರ ಈಗ ಏನು ಮಾಡೋಣ ಅಂತಂದು. ಅತ್ತೆಯರು ಮಾಡಿದ್ದು ಸರಿ ಐತೇನ್ರಿ ಅಮ್ಮರ, ನೀವೇ ಹೇಳ್ರಿ. ಯವ್ವ ವಾ 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 ಯವ್ವ 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 ಅಲ್ಲ, ಬೇರೆ ಏನಾರ ಕಾರಣ ಹೇಳೋಬಿಟ್ಟು ನನಗೆ ಹೇಳೋಣ ಯವ್ವ, ಹೆತ್ತ ತಾಯಿಗೆ ಆರಾಮಿಲ್ಲ ಅಂತ ಹೇಳೋಲ್ಲ ಯವ್ವ. ಈಕಿ ಎಷ್ಟರ ಇದ್ದಾಳೆ, ಈಕಿ ಎಷ್ಟು ಹಣಗೆಟ್ಟಿಗೆ ಇದ್ದಾಳೆ ಈಕಿ. ಅಮ್ಮರ ಅಮ್ಮರ ಸೊಕಾಸ್ರಿ ಸೊಕಾಸು, ಈಗ ಮನೆಗೆ ಬೀಗರು ಬಂದಾರ, ಅವ್ರ ಮುಂದೆ ಒದರಾಡಿದ್ರೆ ಸುಮ್ಮನೆ ನಮ್ದು ಮರ್ಯಾದೆ ಹೋಗೋದು. ಹಂಗಂತ ಸುಮ್ಮನಿದ್ರೆ ಹೆಂಗೆ ಹೇಳ್ರಿ ಅಮ್ಮರ, ನೀವೇ ಹೇಳ್ರಿ. ಹೌದು ಅಲ್ಲ, ಈಕೆ ಈ ನಮ್ಮನೆ ಸುಳ್ಳು ಹೇಳಾಳಂತಂದು ನನಗೆ ಗೊತ್ತೇ ಇಲ್ಲಾಗಿತ್ತು ಬಿಡು. ಎಷ್ಟರ ಇದ್ದಾಳೆ ಇವಳು, ತನ್ನ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಎಂಥ ಸುಳ್ಳು ಹೇಳಾಳವ ಯವ್ವ, ಅದು ಸತ್ಯದ ತಲೆ ಮೇಲೆ ನೋಡ್ದ. ಅದಕ್ಕೆ ಆಗಲಿಂದ ಹುಡುಗಿ ಸರಿತ ಆರಾಮದಿರಿಲ್ರಿ ಅಮ್ಮ, ಎದಕ್ಕೆ ಎದ್ದಾಳ್ತೀರಿ ಅಜ್ಜಿರ ಕುತ್ತುಗೋರಿ ಹಂಗೆ ಹಿಂಗೆ ನಂಗೆ ನಂಗೆ ಅದ ಅನುಮಾನ ಬರಾಗುತ್ತಿತ್ತು. ಆದರೆ ಈ ಮಟ್ಟಿಗೆ ಸುಳ್ಳು ಹೇಳ್ತಾಳಕ್ಕೆ ಅಂತ ಅನ್ಕೊಂಡಿಲ್ಲಾಗಿದ್ದೆವ್ವ ನಾನಂತೂ. ತಡಿ ಇಲ್ಲೇ ಕೋಣೆಗದ ಸರಿಯಾಗಿ ಹೋಗಿ ಹರೆ ಬಡ್ದು ಬರ್ತೀನಿ ತಡಿ. ಅಯ್ಯೋ ಅಮ್ಮರ, ಅಲ್ಲೇ ನೀವು ತಪ್ಪು ಮಾಡಾಕುಂತಿರೋದು. ಮತ್ತೇನವ ಲಲಿತಾವ್ ಇಷ್ಟೆಲ್ಲ ಸುಳ್ಳು ಬುಗಳ ಹಾಕಿ, ಅದು ನಂದಾಗ ಯಪ್ಪ 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 ಆಕಿನ ಸುಮ್ಮನೆ ಬಿಡೋಣಂತ ಅಂತೇನ? ಅಯ್ಯೋ ಅಮ್ಮರ, ನೀವು ಈಗ ಅವಸರ ಮಾಡಿ ಹೋಗಿ ಜಗಳ ಮಾಡಿ ಒದರಾಡಿದ್ರೆ ನಮ್ಮ ಮನೆ ಮರ್ಯಾದೆನ ಹೋಗೈತಿ. ಅದು ಅಲ್ದ ಅತ್ಯಾರ ಹೌದು ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಳಕ್ಕೆ ಹಂಗಂದಿದೆ ಹಿಂಗಂದಿದೆ ಅಂತ ಏನಾರು ಒಂದು ಹೇಳಿ ಅಲ್ಲಿಗೆ ಇದು ಮಾಡಿಬಿಡ್ತಾರೆ, ಹೌದಿಲ್ರಿ? ಅದಕ್ಕೆ ಸುಮ್ಮನೆ ಇರೋಣ ಈಗ? ನಾನೇನಾದರೂ ಸುಮ್ಮನೆ ಇರೋಣಂತ ಅನ್ನ ನಾನೊಂದು ಪ್ಲ್ಯಾನ್ ಹೇಳ್ತೀನಿ, ನೀವು ಹಂಗೆ ಮಾಡಿರಿ. ಆಮೇಲೆ ಬೀಗರೆಲ್ಲ ಹೋದ್ಮೇಲೆ ಈಗ ಹೆಂಗೋ ಕವಿತಾ ನಾಳೆ ಒಂದಿನ ಇರ್ತಾಳೆ, ನಾಡ್ದು ಹೋಗ್ಕೊಳ್ಳೋ ಕವಿತಾ ಅವ್ರ ಅತ್ತಿಯಮ್ಮ. ಆಮೇಲೆ ಅವ್ರು ಹೋದ್ಮೇಲೆ ಅತ್ತೆಯರಿಗೆ ಸರಿಯಾಗಿ ಬೈದ್ರಾತ. ಅಲ್ಲಿವರೆಗೂ ನಾನೊಂದು ಏನು ಹೇಳ್ತೀನಿ, ನೀವಿಬ್ಬರು ಹಂಗೆ ಮಾಡ್ಬೇಕು. ಸರಿ ಹೇಳವ ಏನು ಮಾಡ್ಬೇಕಂತಂದು. ಅಬ್ಬಾ ಬಾಬಾ ಲಲಿತಿ, ನೀನು ಭಾರಿ ತಲೆ ಓಡಿಸಿದಿ ಬಿಡು. ಹ್ಞೂ ಲಲಿತವ, ನಿನ್ನ ಪ್ಲ್ಯಾನ್ ಮಾತ್ರ ಮಸ್ತ್ ಐತಿ ನೋಡು. ಆಕೆಗೆ ನನ್ನ ಮಗಳಿಗೆ ಹಂಗೆ ಮಾಡ್ಬೇಕು, ಆವಾಗ ಆಕಿದ್ದು ಕೊಬ್ಬು ಕರಗೋದು. ಅತ್ತೆರ ಅವ್ರ ಬೀಗರು ಊರಿಗೆ ಹೋಗೋವರೆಗೂ ನಾನೇನು ಹೇಳಿನಲ್ಲ ಹಂಗೆ ಮಾಡ್ರಿ ಸಾಕು. ಸರಿ, ನೀ ಹೇಳ್ದಂಗೆ ಮಾಡ್ತೇವೆ ತಗೋ. ಸರಿ ಅತ್ತೆರ, ನಾ ಹೋಗಿ ಅಡುಗೆ ಮಾಡ್ತೀವಿ ಈಗ. ಸರಿ ನಾವ ಹೋಗ್ರಿ. ಲಲ್ಲಿ ನಿನ್ನ ತಲೆ ಅಂದ್ರೆ ತಲೆ ಬಿಡ್ಲೆ. ಮತ್ತು ಸುಮ್ಮನೆನಾ? ಸ್ವಲ್ಪ ಸಮಯದ ನಂತರ. ಅಲ್ಲವ ಕವಿತಾ, ಮದುಮಗಳಾಗಿ ಒಂದು 5 ದಿನನಾರ ನೀ ಸೀರೆ ಉಟ್ಕೋಬೇಕವ, ಸೀರೆಯಾಗೆ ಇರಬೇಕು. ಇದೇನಿದಾಗಲೇ ಸೀರೆ ಬಿಚ್ಚಿ ಚೂಡಿದಾರ ಹಾಕೊಂಡ್ಬಿಟ್ಟಿದಿ? ಅಯ್ಯೋ ಅಜ್ಜಿ, ನಂಗೆ ಸ್ಯಾರಿನಲ್ಲೆಲ್ಲ ಇರೋದಕ್ಕಾಗೋದಿಲ್ಲಪ್ಪ. ಅದು ಅಲ್ಲದೆ ನೈಟ್ ಸ್ಯಾರಿನಲ್ಲಿ ಮಲ್ಕೋದಕ್ಕೆ ಕಂಫರ್ಟಬಲ್ ಆಗೋದಿಲ್ಲ, ಅದಕ್ಕೆ ನಾ ಚೂಡಿದಾರ ಹಾಕ್ಕೊಂಡಿದ್ದು. ಅಯ್ಯ ಹಂಗಂದ್ರೆ ಹೆಂಗವ, ಮದುಮಗಳಾಗ 5 ದಿನ ನೀ ಸೀರೆ ಉಟ್ಕೊಳಕ ಬೇಕು. ಅಜ್ಜಿ, ನಂಗೆ ಹಳೆ ಕಾಲದ ಪದ್ಧತಿ ಎಲ್ಲ ನನಗೆ ಸೇರೋದಿಲ್ಲ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲ, ನೈಟ್ವರೆಗೂ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಊಟ ಮಾಡೋ ಮುಂದೆ ನಂಗೆ ಆ ಸ್ಯಾರಿನಲ್ಲಿ ಕಂಫರ್ಟಬಲ್ ಆಗಲ್ಲ ಅಂತ ಡ್ರೆಸ್ ಹಾಕ್ಕೊಂಡಿದ್ದು. ಅದು ಅಲ್ಲದೆ ನೈಟ್ ಮಲ್ಕೊಳ್ಳೋದು ನಂಗೆ ಸ್ಯಾರಿನಲ್ಲಿ ಆಗೋದಿಲ್ಲಪ್ಪ, ಅದಕ್ಕೆ ನಾನು ಚೂಡಿದಾರ್ ಹಾಕ್ಕೊಂಡಿದ್ದು. ಯವ್ವ ಇರಲಿ ಬಿಡ್ಬೆ, ಪಾಪಕ್ಕೆ ಹೆಂಗೆ ಸರಿ ಅನ್ನಿಸ್ತೈತಿ ಹಂಗಿರ್ಲಿ ಬಿಡು. ಪಾಪ ದಿನ ಎಲ್ಲ ಸೀರೆ ಉಟ್ಕೊಂಡು ರೂಢಿ ಇರಂಗಿಲ್ಲ, ಇರಲಿ ಬಿಡು ನಡಿತೈತಿ. ಕವಿತಾ, ಇವಾಗ ನೈಟ್ ಏನೋ ಓಕೆ, ಬಟ್ ನಾಳೆಯಿಂದ ಆದಷ್ಟು ಸೀರೆನೇ ಉಟ್ಕೋ, ಅಟ್ಲೀಸ್ಟ್ ನೈಟ್ವರೆಗಾದರೂ ಸೀರೆ ಉಟ್ಕೋ. ಸರಿ ವೈನಿ, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಕೆಲವೊಂದು ಸಂಪ್ರದಾಯನ ನೀನು ಫಾಲೋ ಮಾಡಲೇಬೇಕಾಗತ್ತೆ. ನಿನಗೆ ಇಷ್ಟ ಇದ್ರೇನು, ಇಷ್ಟ ಇಲ್ಲ ಅಂದ್ರೇನು. ನಾಳೆಯಿಂದ ಸಾರಿ ಉಟ್ಕೋ, ಇವಾಗ ನೈಟ್ ಮಲ್ಕೊಳ್ಳೋಕಷ್ಟೇ ತಾನೇ. ಸರಿ ಓಕೆ, ನಾಳೆಯಿಂದ ಎಲ್ಲರೂ ಹೋಗೋರು ಬರೋರು ಎಲ್ಲರೂ ಇರ್ತಾರೆ, ನೀನು ಮದುಮಗಳಂತ ನೋಡೋದಕ್ಕೆ ಬರೋರು ಇರ್ತಾರೆ. ಅವ್ರ ಮುಂದೆಲ್ಲ ನೀನು ಹಿಂಗೆ ಚೂಡಿದಾರ ಹಾಕ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಮನೆಯಲ್ಲಿ ಎಲ್ರಿಗೂ ಮರ್ಯಾದೆ ಹೋಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಾಳೆನಾದರೂ ಸೀರೆ ಉಟ್ಕೋ. ಸರಿ ವೈನಿ.
ಸರಿ, ಎಲ್ಲರಿಗೂ ಸುಸ್ತಾದಂಗೆ ಆಗೈತಿ, ಹೋಗಿ ಮಲ್ಕೋ ಹೋಗ್ರಿ. ಈಗ ಸರಿತವ ಅನ್ನಂಗೆ ಕವಿತವ, ಊಟ ಎಲ್ಲ ಸರಿ ಆತಿಲ್ಲವ ನಿಮಗೆ? ಹಾಂ, ಪರವಾಗಿಲ್ಲ. ಅಯ್ಯೋ ಅಜ್ಜಿ, ಊಟ ಮಾತ್ರ ಮಸ್ತಿತ್ತು. ನೀವು ಹೇಳ್ದಂಗೆ ಲಲಿತಾ ಮತ್ತು ಸವಿತಾನ್ ಕೈಯಿಂದ ಅಡುಗೆ ಮಾತ್ರ ಭಾಳ ರುಚಿ ಇತ್ತು. ನನಗಂತೂ ಭಾಳ ಇಷ್ಟ ಆಯಿತು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಲಲಿತಾ ಸವಿತಾ ಅಡುಗೆ ಮಾತ್ರ ಮಸ್ತಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಥ್ಯಾಂಕ್ಸ್ ರೀ ಸರಿತಾ. ಸರಿ, ನಾ ಹೋಗಿ ಮಲ್ಕೋತೀನಿ. ಕವಿತವ, ಅದು ಮನ್ಯಾಗ ಒಂದು ಸ್ವಲ್ಪ ಕೋಣೆ ಕಮ್ಮಿ ಅದಾವು. ಅದು ಅಲ್ದ ಇವತ್ತು ನೀನು ಕೋಣೆ ಮಕ್ಕೋತಿಲ್ಲ, ನೀನು ಮತ್ತು ನಿಮ್ಮ ಅತ್ತಿಗೆ ಸರಿತವ್ರು ಇಬ್ಬರು ಒಂದೇ ಕೋಣೆಗೆ ಮಕ್ಕೋರಿ. ರಾಜು ಇವತ್ತೊಂದಿನ ಬೇಡ ಕೋಣೆ ಮಕ್ಕೊಡೋದು, ಇಲ್ಲ ಹೊರಗಡೆ ಎಲ್ಲರೂ ಮಕ್ಕೋತಾನೆ. ಏನು, ಈ ಮನೆಯಲ್ಲಿ ಬೇರೆಯವ್ರು ಬಂದ್ರೆ ಮಲ್ಕೊಳಕ್ಕೆ ರೂಮು ಇಲ್ವಾ ಎಕ್ಸ್ಟ್ರಾ? ಅದು ಹಂಗಲ್ಲವ, ಇಷ್ಟು ದಿನ ನಾವು ಅಷ್ಟೇ ಇದ್ವಲ್ಲ, ಹಾಗಾಗಿ ಅಷ್ಟೇ ಇದ್ವು. ಇನ್ಮೇಲೆ ಜಾಸ್ತಿ ಮಾಡ್ತೈತೆ ಅಂತ ಇವತ್ತು ಒಂದಿನನವ. ಸಾರಿ ಅತ್ತೆ, ನನಗೆ ನನ್ನ ರೂಮಲ್ಲಿ ನಾನು ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತೀನಿ. ಅದು ಅಲ್ಲದೆ ನನಗೆ ಯಾರಾದರೂ ಬಂದು ನನ್ನ ರೂಮಲ್ಲಿ ಮಲ್ಕೊಳ್ಳೋದು ನಂಗೆ ಸರಿ ಅನಿಸೋದಿಲ್ಲ. ಬೇಕಾದರೆ ನಾನು ರಾಜು ಅವರು ನಮ್ಮ ರೂಮಲ್ಲೇ ಮಲ್ಕೋತೀವಿ, ನಿಮ್ಮ ರೂಮಲ್ಲೇ ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊರಿ. ದಯವಿಟ್ಟು ನನ್ನ ರೂಮಿಗೆ ಇನ್ನೊಬ್ಬರು ಯಾರನ್ನೂ ಎಂಟ್ರಿ ಮಾಡಿಸ್ಬೇಡ್ರಿ. ನನಗೆ ನನ್ನ ರೂಮಲ್ಲಿ ಬೇರೆಯವ್ರು ಬಂದು ಮಲ್ಕೊಂಡ್ರೆ ನನಗೆ ಕಂಫರ್ಟಬಲ್ ಅನಿಸಲ್ಲ. ಹಾಗೆ ಅತ್ತಿಗೆ ಮಗು ಅಷ್ಟೇ, ನಮ್ಮ ವೈನಿಗೂ ಅವರಿಗೆ ಸಪ್ರೇಟ್ ರೂಮ್ ಬೇಕು. ಅವರಿಗೂ ಬೇರೆಯವ್ರ ರೂಮಲ್ಲಿ ಅಡ್ಜಸ್ಟ್ ಆಗೋದಕ್ಕಾಗೋದಿಲ್ಲ. ನನಗೆ ಸಪ್ರೇಟ್ ರೂಮ್ ಕೊಡಿ, ವೈನಿಗೆ ಸಪ್ರೇಟ್ ರೂಮ್ ಕೊಡಿ. ವೈನಿಗೂ ಇನ್ನು ನನ್ನ ರೂಮಲ್ಲಿ ಬಂದು ಮಲ್ಕೊಳ್ಳೋಕ್ಕೆ ಸರಿ ಅನಿಸೋದಿಲ್ಲ ಅವರಿಗೂ. ನಾನು ಮಾತ್ರ ನನ್ನ ರೂಮಲ್ಲಿ ನಾನು ಒಬ್ಬಳೇ ಮಲ್ಕೋತೀನಿ, ಬೇಕಾದರೆ ರಾಜು ಅವರು ಇರಲಿ. ನನಗೆ ಟಯರ್ಡ್ ಆಗಿದೆ, ನಾ ಹೋಗಿ ಮಲ್ಕೋತೀನಿ. ಯವ್ವ, ನನಗೂ ಸುಸ್ತಾಗೈತಿ, ನಾನು ಅಲ್ಲೇ ಮಲ್ಕೋತೀನಿ ತಗೋಬೆ. ಯವ್ವ, ನನಗೂ ಸುಸ್ತಾಗಿದ್ಬೆ, ಇವತ್ತು ಇಡೀ ದಿನ ಅಡ್ಡಾಡಿ. ನಾನು ಮಲ್ಕೋತೀನಿ. ಜಯ, ಬಾ ನಾವು ಮಲ್ಕೊಳ್ಳೋಣ. ಯಾಕ ನನಗೂ ಮುಂಜಾನೆಯಿಂದ ಭಾಳ ಸುಸ್ತಾಗ್ಬಿಟ್ಟೈತಿ. ಯಾರು ಗೌರಿ ಜಯವ್ಯವ ಇಬ್ಬರು ಕಾಟ ಮೇಲೆ ಮಲ್ಕೋತಾರ, ನಾನು ಅಲ್ಲೇ ಮಗ್ಲ ಚಾಪೆ ಹಾಸ್ಕೊಂಡು ಮಲ್ಕೋತೀನಿ. ಮತ್ತು ಕೊಡೆ ಜಾಗರ ಸಾಕಾಗಿಲ್ಲಿಲ್ಲದ್ರೆ ನಾನು ಅಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೋತೀನಂತ. ಬರೇ ಹೊತ್ತಾತು. ಅಲ್ಲಲ್ಲಿ ನಿಂತ್ಕೋರಿ. ಯವ್ವ, ಈಗ ಏನು ಮಾಡೋದು? ನಿನ್ನ ಮಳೆಯಂದ್ರಿಗೂ ಕಾಣೆ ಇಲ್ಲ ಅಂದ್ರೆ ಅವ್ರಿಗೂ ನಿದ್ದಿನ ಬರೋಂಗಿಲ್ಲ. ಮತ್ತು ಹೆಂಗೆ ಬೇಗ? ಪರವಾಗಿಲ್ಲ, ನೀವೆಲ್ಲರೂ ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೋರಿ, ನಾ ಇಲ್ಲೇ ಸೋಫಾ ಮೇಲೇ ಮಲ್ಕೋತೀನಿ. ಅಯ್ಯ ಬೇಡವಾ, ನೀನೇನು ಮಲ್ಕೋತಿದ್ದಿ? ನಾನೇ ಇಲ್ಲೇ ಮಲ್ಕೋತೀನಂತ ನೀ ನನ್ನ ಕೋಣೆಗೆ ಹೋಗಿ ಮಲ್ಕೋಗವ. ನನ್ನ ಕೋಣೆ ಭಾಳ ಸಣ್ಣದೈತಿ, ಒಂದು ಸ್ವಲ್ಪ ಇವತ್ತೊಂದಿನ ಹೊಂದ್ಕೊಂಬಿಡವ. ನನ್ನ ಕೋಣೆಗೆ ಮಲ್ಕೋಗವ, ನಡೀತೈತಿ. ಸರಿ ತಗೋಬಿ, ಹಂಗೆ ಮಾಡಿದ್ರಾತು. ಏನು ರೀ ಆಂಟಿ ಹೆಂಗೆ ಮಾತಾಡ್ತೀರಿ? ಪಾಪ ಅವ್ರಿಗೆ ಮೊದಲೇ ಆರಾಮಿಲ್ಲ, ವಯಸ್ಸಾಗಿದೆ, ಮಳೆ ಬೇರೆ ಇದೆ, ಚಳಿ ಬಿಟ್ಟಿದೆ. ಅವರು ಹೊರಗಡೆ ಮಲ್ಕೊಂಡ್ರೆ ಹೆಂಗೆ ಸರಿ ಅನಿಸುತ್ತೆ? ನೀವೇ ಹೇಳ್ರಿ. ಬೇಡ, ಪರವಾಗಿಲ್ಲ, ನಾನೇ ಇಲ್ಲೇ ಮಲ್ಕೋತೀನಿ. ಅಯ್ಯೋ ಸರಿತಾವ್ರೆ, ನೀವ್ಯಾಕೆ ಇಲ್ಲಿ ಮಲ್ಕೋತೀರಿ? ಇನ್ನೇನು ನೀವೇನಾದ್ರು ಕೋಣೆ ಬಿಟ್ಟು ಕೊಡ್ತೀರನ? ಏನು ನೀವು ಓಡ್ರಿ, ಆಗಲೇ ನೀವು ಹೊತ್ತಾಗೈತೆ ನಮ್ಮ ಮಕ್ಕೊನಕ್ಕೆ. ಆಂಟಿ ಎದಕ್ಕೆ ಹಂಗೆ ಮಾತಾಡ್ತೀರಿ ಅವರಿಬ್ಬರಿಗೂ? ಅಯ್ಯ ಹಂಗಲ್ಲವ, ಅದು ಏನಿಲ್ಲ ಬಿಡವ. ಸರಿತಾವ್ರೆ, ನೀವು ನಮ್ಮ ರೂಮಿಗೆ ಬರ್ರಿ. ನಾನು ಸವಿತಾ ನೀವು 3 ಜನ ನಮ್ಮ ರೂಮಲ್ಲಿ ಮಲ್ಕೊಳ್ಳೋಣ. ಆಮೇಲೆ ನಮ್ಮ ಯಜಮಾನ್ರು ಹಾಗೆ ಸವಿತಾನ ಯಜಮಾನ್ರು ಅವರಿಬ್ಬರು ಸವಿತಾನ ರೂಮಲ್ಲಿ ಮಲ್ಕೋತಾರೆ. ಬರ್ರಿ, ಇವತ್ತೊಂದಿನ ನಮ್ಮ ಜೊತೆನೇ ಮಲ್ಕೋತೀರಾ? ನೀವು ಆರಾಮಾಗಿ ಬೆಡ್ ಮೇಲೆ ಮಲ್ಕೋರಿ, ನಾವು ಅಲ್ಲೇ ಪಕ್ಕದಲ್ಲೇ ಮಲ್ಕೋತೀವಿ ಚಾಪಿನಲ್ಲಿ. ಹಾಂ, ಇದು ಸರಿ ಐತೆ ನೋಡ್ರಿ. ಅಷ್ಟು ಮಾಡ್ರವ, ಅಷ್ಟು ಮಾಡಿಬಿಡ್ರಿ. ಅಯ್ಯೋ ಪರವಾಗಿಲ್ಲ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಪರವಾಗಿಲ್ಲ, ನಾ ಇಲ್ಲೇ ಮಲ್ಕೋತೀನಿ. ಅಯ್ಯೋ ಅದರಲ್ಲೇನೈತಿ ತೊಂದರೆ? ಪರವಾಗಿಲ್ಲ, ಬರ್ರಿ. ಅವರಿಬ್ಬರು ಆ ಕಡೆ ರೂಮಲ್ಲಿ ಮಲ್ಕೋತಾರೆ, ನಮ್ಮ ರೂಮಲ್ಲಿ ಒಂದು ಸ್ವಲ್ಪ ಕಾಟ ದೊಡ್ಡದಿದೆ. ನೀವು ನಮ್ಮ ರೂಮಲ್ಲೇ ಮಲ್ಕೋಬರ್ರಿ. ಬರ್ರಿ ಪ್ಲೀಸ್ ಸರಿತಾವ್ರೆ, ಬರ್ರಿ, ಆಲ್ರೆಡಿ ಟೈಮ್ ಆಗಿದೆ. ಹ್ಞೂ ಸರಿತಾ, ನಮ್ಗೆ ಇದರಿಂದ ಏನೂ ತೊಂದರೆ ಆಗಲ್ಲ. ನಾವಿಬ್ಬರು ರೂಮಲ್ಲಿದ್ದರೆ ನಿಮ್ಗೆ ಪರವಾಗಿಲ್ಲನಾ? ಇಲ್ಲಾಂದರೆ ನಾವಿಲ್ಲಿ ಮಲ್ಕೋತೀವಿ, ನೀವು ರೂಮಲ್ಲಿ ಆರಾಮಾಗಿ ಮಲ್ಕೋರಿ. ಅಯ್ಯೋ ಹಾಗೆ ಮಾತಾಡ್ತೀರಿ? ನೀವು ರೂಮಲ್ಲಿರೋದ್ರಿಂದ ನನಗೇನು ತೊಂದರೆ ಆಗುತ್ತೆ? ಬರ್ರಿ, ಹಾಗಾದ್ರೆ ಅಲ್ಲೇ ನಿಮ್ಮ ರೂಮಲ್ಲಿನೇ ಮಲ್ಕೊಳ್ಳೋಣ. ನೋಡಿದಲ್ಲೇ ನನ್ನ ಸೊಸೆಯರಿಗೆ ಎಷ್ಟು ದೊಡ್ಡ ಗುಣ ಆಯ್ತಂತ ಅನ್ನೋದು ಸ್ವಲ್ಪ ನೋಡಿ ಕಲ್ಕೋ. ನನ್ನ ಕೊನೆಗ ಚಂದನ ತಂಗ ಹೊಸ ಬೆಡ್ಶೀಟ್ ಹಾಸೋಗು. ಮೊನ್ನೆಯಿಂದ ಅದ ಐತಿ, ಅದನ್ನ ತೆಗೆದು ಬೇರೆದು ಹಾಸೋಗು. ನಾನು ಹಾಸ್ಲೇನು ಬೇ? ಹೋಗಿ ಹಾಸ್ತೀಯ ಏನು? ಮತ್ತು ಅವರ ಲಲಿತಾ ಸರಿತಾಗ ಆಮೇಲೆ ಸರಿತಾಗ ಕರೀಲ ಹಾಸಾಕ? ಬೇಡ ಬೇಡ, ನೀ ಇಲ್ಲೇ ಕೂತ್ಕೊಂಡಿರು, ನಾನು ಹಾಸ್ತೀನಿ. ಹಾಸಿದ್ಮೇಲೆ ಕರಿತೀನಂತ ಬರಂತೆ ಅಂತ. ನಡಿ. ನಮ್ಮ ರೂಮ್ ಸಣ್ಣದೈತಿ, ನಿಮ್ದಷ್ಟೇನು ದೊಡ್ಡದಿಲ್ಲ, ಏನೂ ತಿಳ್ಕೊಬೇಡ್ರಿ. ಅಯ್ಯೋ ಮನೆ ಸಣ್ಣದ ದೊಡ್ಡದು ಅದೆಲ್ಲ ಯಾವುದು ಮುಖ್ಯ ಆಗಂಗಿಲ್ಲ. ನೀವು ಹಾಗೆಲ್ಲ ಏನು ಅನ್ಕೊಳಕೋಬೇಡ್ರಿ. ನಂಗೆ ಈ ರೂಮ್ ಭಾಳ ಇಷ್ಟ ಆಯ್ತು, ನಾನು ಆರಾಮಾಗಿ ಮಲ್ಕೋತೀನಿ. ಸರಿ, ಹಂಗಾರೆ ನೀವು ಆರಾಮಾಗಿ ಮೇಲೆ ಮಾಡಿ, ನಾವಿಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೋತೀವಿ ಕೆಳಗಡೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಹೇಳ್ರಿ, ನಾವು ತಂದು ಕೊಡ್ತೀವಿ. ಅರೆ ಮತ್ತೆ ನೋಡ್ರಿ, ನನಗೆ ರೀ ಅನ್ನ ಕುಂತೀರಿ ನೀವು.
ಅಯ್ಯೋ ಸಾರಿ ಸರಿತಾ, ನೀ ಆರಾಮಾಗಿ ಮೇಲೆ ಮಲ್ಕೋ, ನಾನು ಈಕಿ ಇಲ್ಲೇ ಕೆಳಗಡೆ ಮಲ್ಕೋತೀವಿ. ಯಾಕೆ ನೀವಿಬ್ರು ಯಾಕೆ ಬೆಡ್ ಮೇಲೆ ಮಲ್ಕೊಳ್ಳಲ್ಲ? ನಿಮಗೂ ಅಕ್ಕಪಕ್ಕ ಯಾರು ಇರಬಾರ್ದಾ? ಅಯ್ಯೋ ಸರಿತಾ, ಹಾಗೇನಿಲ್ಲಪ್ಪ, ನಾವು ಮಲ್ಕೊಂಡ್ರೆ ನಿನಗೆ ಅಲ್ಲಿ ಮಲ್ಕೊಳಕ್ಕೆ ಜಾಗ ಸಾಕಾಗಂಗಿಲ್ಲ, ಅದಕ್ಕೋಸ್ಕರ ನೀ ಆರಾಮಾಗಿ ಮೇಲೆ ಮಲ್ಕೋ, ನಾವು ಆರಾಮಾಗಿ ಕೆಳಗಡೆ ಮಲ್ಕೋತೀವಿ, ನಡಿತೈತಿ. ಏನು ಬೇಡ, ಆರಾಮಾಗಿ 3 ಜನ ಬೆಡ್ ಮೇಲೇ ಮಲ್ಕೊಳ್ಳೋಣ ಬರ್ರಿ. ನನಗೂ ನಿಮ್ಮ ಜೊತೆ ಮಾತಾಡ್ಕೊತ ಆರಾಮ್ ಮಲ್ಕೊಳಕ್ಕಾಗತ್ತೆ. ಬರ್ರಿ ಬರ್ರಿ ಬೇಗ, ನೀವಿಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೋರಿ, ನಾನು ನಡಕ್ಕೆ ಮಲ್ಕೋತೀನಿ, ಆರಾಮಾಗಿ ಮಾತಾಡ್ಕೊತ ಮಲ್ಕೊಳ್ಳೋಣ ಅಂತ. ಬರ್ರಿ ಲಗುನ ಬರ್ರಿ. ಅಲ್ಲ ಸರಿತಾ, ನಿನಗೆ ಅಲ್ಲ ನಿಮ್ಮದು ದೊಡ್ಡ ದೊಡ್ಡ ರೂಮ್ ಇರ್ತೈತಿ, ನೀವು ಒಬ್ಬೊಬ್ಬರ ಮಕ್ಕೊಂಡಿರ್ತೀರಿ, ನಮ್ಮ ಜೊತೆ ನಿಮಗೆ ಸರಿ ಅನ್ಸಂಗಿಲ್ಲನ. ನೋಡು ಲಲಿತಾ ಸವಿತಾ, ನಾವು ಎಲ್ಲಿ ಬಂದಿರ್ತೀವಿ ಆ ವಾತಾವರಣಕ್ಕೆ ಅಲ್ಲಿಗೆ ಹೊಂದ್ಕೊಂಡು ಬಿಡ್ಬೇಕು. ನಮ್ಮದು ಮನೆ ಹಂಗೈತಿ, ನಮ್ಮದು ರೂಮ್ ಹಿಂಗೈತಿ, ನಾನು ಹಿಂಗೆ ಇರಕಿ, ನನಗೆ ಹಿಂಗೆ ಬೇಕು ಅಂತ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು, ಸರಿನಾ? ನನಗೆ ಇಲ್ಲಿ ಈ ರೂಮ್ ಭಾಳ ಇಷ್ಟ ಐತಿ, ನಿಮ್ಮಿಬ್ಬರು ಜೊತೆ ಮಕ್ಕಳೋದಂತೂ ಇನ್ನೂ ಇಷ್ಟ ಆಗೈತಿ ಗೊತ್ತಾ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡಿರಿಲ್ಲ. ಹೌದು, ನೀನು ನಂಗೆ ಫ್ರೆಂಡ್ ಥರನ. ಮತ್ತೆ ಬರ್ರಿ, ಅಯ್ಯೋ ಆಲ್ರೆಡಿ ಟೈಮ್ ಆಗಿದೆ, ಬರ್ರಿ ನೀವಿಬ್ಬರು ನಿಮ್ಮ ಸ್ಟೋರಿನ ಹೇಳ್ರಿ, ನಾನು ಕೇಳ್ತೀನಿ, ಆರಾಮಾಗಿ ಮಲ್ಕೊಂಡು ಮಾತಾಡ್ಕೊತ ಮಲ್ಕೊಂಡ್ರಾಯ್ತು. ಬರ್ರಿ. ಸರಿ ಸರಿತಾ, ಹಾಗಾದ್ರೆ ನೀವು ಮಲ್ಕೋ, ಸಬಿ ನೀನು ಮಲ್ಕೊಳ್ಳಿ, ನಾ ಹೋಗಿ ಕುಡಿಯೋಕೆ ನೀರು ತೊಗೊಂಬರ್ತೀನಿ. ಸರಿ ಹೋಗು.